ಇದಂಗಾಗಿದೆ ಕನ್ಫ್ಯೂಸ್ ಮಾಡೋ ಜನಕ್ಕೆ. ಈಗ SIR ಮಾಡಿದಾರಲ್ಲ, ಅವರೇ ಮಾಲಕರು, ಅವ್ರ ಕಡೆ ಚಾವಿ ಇದೆ, ಎಲ್ಲ ಅವರೇದೇ. ಮತ್ತೆ ನಮಗೆ ಆರೋಪ ಹಾಕತ್ತಾರ, ಅದಾಯ್ತು ಇದು ತಾನೇ ಮಾಡಕ್ಕಿದೆ, ಕಂಟ್ರೋಲ್ ಎಲ್ಲ ಅವ್ರದೇ. ಎಲೆಕ್ಷನ್ ಕಮಿಷನ್ ಡೆಲ್ಲಿ ಅವರು, ಇವರು ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರೆ ಮೇಡಮ್, ನಾವು ನಡೀತಾರೆ ಎಲೆಕ್ಷನ್ ಕಮಿಷನ್ ಯಾರು ಎಂಟ್ರಿ ಇದೆ? ನಮ್ಮ ಎಂಟ್ರಿ ಇದೆಯಾ? ಮತ್ತೆ ಅದೆಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡಿ ಕಳಿಸ್ತಾರೆ ಯಾರು? ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಹೇಳಿದವ್ರು ಯಾರು? ನಾವು ಹೇಳಿದ್ವಾ? ಅವ್ರ ಮ್ಯಾಗ ನಾವು ಮಾಡ್ತಾ ಇದೀವಿ. ಇದ್ರೆ ಏನಾಯ್ತು ಅದು ಅಂಡ್ರಿಗೆ ಅವ್ರಿಗೆ ಆ ರೂಲ್ಸ್ ಬಿಟ್ಟು ಅಧಿಕಾರಿಗಳು ಮಾಡ್ಲಿಕ್ಕೆ ಆಗೋಲ್ಲ. ಬಂದ್ರೆ ಬರಲ್ಲ, ಹತ್ರ ತೊಂದರೆ ಏನಿಲ್ಲ. ಅದೇ ಏನ್ ಅಕ್ರಮ ಆಗಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿಲಿ 2 ಲಕ್ಷ ವೋಟರ್ ಇದ್ರೆ 2 ಲಕ್ಷ ಪ್ರಿಂಟ್ ಅಷ್ಟೇ ಮಾಡ್ತಾರ ಅವ್ರು. ಅದು BLA ಹೋಗಿ ಕೊಡ್ತಾರೆ, ಅವರು ಬೂತ್ ವೈಸು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದರಲ್ಲಿ ಏನು ಅಕ್ರಮ್ರೆ? ಅದು ಆಮ್ಯಾಗ ನೀವು ಈಗ ನನಗೆ ಕೊಟ್ಟ ಮ್ಯಾಗ ನಂದು ಹಾಕೋದು. ನಾ ಎಲ್ಲರೂ ಒಯ್ತೀನಿ, ಅದನ್ನೇ ಮಸೀದಿ ಎಲ್ಲರೂ ಕೊಡ್ತೀನಿ, ಮಂದಿರದಾಗ ಕೊಡ್ತೀನಿ, ಚರ್ಚಿಕರ ಒಯ್ತೀನಿ. ನಾ ತುಂಬೋದಲ್ಪ, ನಂದು ಆಸ್ತಿ ಅದು. ಅವಕಾಶ ಇಲ್ಲ ಅಂತ ಸರ್. ಅಲ್ಲ, ಈಗ ನಂದ್ರಲ್ಲ, ನನ್ನ ಫಾರ್ಮ್ ನಾ ಎಲ್ಲ ತುಂಬ್ಕೊಂಡ್ ಬರ್ತೀನಿ. ಫಾರ್ಮ್ ನಂದದು. ಮತ್ತೆ ನನಗೆ ಕೊಟ್ರೆ ಹಂಗಾರೆ ನೀವು ಹಂಗೆ ತುಂಬ್ಕೊಂಡ ನೀವು ಹೋಗ್ಬೇಕಿತ್ತು. ಅದು ಅವ್ರ ಮರ್ಜಿ, ಅವ್ರಿಗೆ ಗೊತ್ತಾಗಲ್ಲ ರೀ, ಕಲ್ತಿರಂಗಿಲ್ಲ ಬಹಳಷ್ಟು ಜನ. ಮನೆ ಮನೆಗೆ ಹೋಗಿ ಕೊಡ್ಬೇಕಂತಿದೆ. ಹೌದು, ಕೊಡೋ ಪ್ರೋಸೆಸ್ ರಾಂಗ್ ಆಗ್ತಾ ಇದೆ ಅಂತ ಎಲ್ಲರನ್ನು ಒಂದೇ ಕಡೆ ಕರೆಸಿ ಅರ್ಜಿ ಡಿಸ್ಟ್ರಿಬ್ಯೂಷನ್ ಮಾಡಿ, ನೀವು ಮನೆ ಕೊಟ್ಮೇಲೆ ನೀವು ಎಲ್ಲಿ ಬೇಕಾದ್ರೆ ಕರೆಕ್ಟ್ ಅದೇ ಕೊಡುವಂತ ಪ್ರೋಸೆಸ್ ನೇ ರಾಂಗ್ ಮಾಡಿದ್ದಾರೆ. ನಾವು ಮನೆಗೆ ಹೋಗಿ ಕೊಟ್ಟು ಸ್ಟಿಕ್ಕರ್ ಅಂಟಿಸಿ ಅಧಿಕೃತವಾಗಿ ಬರಬೇಕು ಅಂತ ಒಂದು ನಿಯಮ ಇದೆ, ಅದನ್ನ ಫಾಲೋ ಮಾಡ್ತಾ ಇಲ್ಲ BLOಗಳು ಅಂತ ಆಕ್ಷೇಪ. ಅಲ್ಲ, ಯಾರಿಗೋದ್ರೂ ಕೂಡ 2 ಲಕ್ಷದಾಗ ಹೋಗುದಿಲ್ಲ, ಹೆಚ್ಚಿಗೂ ಆಗೋಲ್ಲ, ಅದು ಕಡಿಮೆ ಆಗೋಲ್ಲ. ಮತ್ತೆ ಇದ್ರಾಗ ಸಮಸ್ಯೆ ಇಲ್ಲಿ ಬಂತ್ರಿ. ಈಗ ನಮ್ಮ ಪ್ರಶ್ನೆ, ಇನ್ನು 2 ಲಕ್ಷದಿಂದ 10,000 ನಾವು ಎಕ್ಸ್ಟ್ರಾ ಮಾಡಿದಾರು ಕಾಂಗ್ರೆಸ್ನವರು. ಓಕೆ, ಅದು ಎಕ್ಸ್ಟ್ರಾ ಪ್ರಿಂಟ್ ಮಾಡಿದ್ರು ಜನರೇಟ ಇದು ಅವ್ರ ಆ್ಯಪ್ನಾಗ ಹೋಗೋಲ್ಲ. ಅದು ಯಾರ್ದಿದೆ ಅಷ್ಟು ಮಾತ್ರ ಆ್ಯಪ್ನಾಗ ಹೋಗ್ತೈತಿ. ಮತ್ತೆ ತೆಗಿಲಿಕ್ಕೂ ನಮಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಸೇರಿಸ್ಲಿಕ್ಕೂ ಅದಕ್ಕಾಗಿಲ್ಲ. ಅರೆ ಯಾರ ತಿಳಿದೇ ಅಡಗಿಸ್ತಾರೋ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಟೀಮ್ ಮಾಡಿದೀವಿ. ಅದರಲ್ಲಿ BJP ಅವ್ರದ್ದು ಹಾಕ್ಸ್ತಾ ಇದೀವಿ, JDS ಅವ್ರದ್ದು ಹಾಕ್ಸ್ತಾ ಇದೀವಿ, ನಮ್ದು ಆಗ್ತಾ ಇದೆ. ಎಲ್ಲರೂ ಯಾರಿಗೂ ಕೂಡ ನಮ್ಮ CM ಅವರು ಅದನ್ನ ಹೇಳಿದಾರೆ, ನಾವು ಎಲ್ಲರೂ ಸೇರಿಸ್ತಾ ಇದೀವಿ. BJP JDS ಕೆಲಸ ನಾವು ಹಗರು ಮಾಡಿದೀವಿ. ಅವರು BLA ಕೆಲಸ ಏನಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ನಮಗೆ ಅವ್ರು ಅಪ್ರಿಷಿಯೇಟ್ ಮಾಡಿದ್ಬಿಟ್ಟು ಸ್ವಲ್ಪ ದೂರ ಕೊಡ್ತಾ ಇದಾರೆ. ಅವರು ತಿರ್ಸಿ ಇಲ್ಲ, ಅದನ್ನ ತಿರ್ಸಿ ಅಂತ ಹೇಳಲ್ಲ. ಅದು ಅವ್ರ ಕೆಲಸ ನಾವು ಮಾಡ್ತಾ ಇದೀವಿ. ನೋಡಿ, ಅವ್ರಿಗೇನೋ ಇಶ್ಯೂ ಬೇಕಷ್ಟೇ. ಒಟ್ಟು ಏನೋ ಗೊಂದಲ ಆಗ್ತದೆ, ಏನೋ ಆಗ್ತದೆ, ಇಲ್ಲಿ ಏನೋ ಆಗ್ತದೆ ಅಂತ ಅವ್ರಿಗೆ ಅದನ್ನು ಯಾವುದೇ ಕಡೆ ಒಂದು ಕಡೆ ಒಯ್ಬೇಕು ಅವ್ರಿಗೆ ಅಷ್ಟೇ. ಅದನ್ನು ಮಾಡೋದಲ್ಲಿ ಅವ್ರು ಸುಮಾರು ವರ್ಷದಿಂದ ಸಕ್ಸಸ್ ಆಗಿದ್ದಾರೆ, ಈಗೂ ಮಾಡ್ತಾನೆ ಇರ್ತಾರೆ ಅವ್ರು. SR ಇಷ್ಟು ದೀರ್ಘಕ್ಕೆ ಹೋಗಿ ಇವರೇ ಅದಾರೆಲ್ಲ, ದೊಡ್ಡ ದೊಡ್ಡ ಕೇಂದ್ರ ಸಚಿವರು ಅದಾರ. ಇವರು ಹೋಗಿ ತಮ್ಮ ಎಲೆಕ್ಷನ್ ಕಮಿಷನ್ಗೆ ತಾವ ಅರ್ಜಿ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಕೊಡುವಂಥದ್ದು ಏನಿಲ್ಲ. 2 ಲಕ್ಷ ಇದ್ರೆ 2 ಲಕ್ಷನೇ ಅದು ಹೊರಗೆ ಬರ್ಬೋದು. ಯಾವ್ದು ಗೊತ್ತಿಲ್ಲ. ಅದೇ ಅವ್ರಿಗೆ ಗಂಟಗೇನ ಹತ್ರಾಗ ಅಂತ ಅಷ್ಟು ಆರೋಪ ಮಾಡಿ ಅದನ್ನ ಪ್ರಚಾರ ಮಾಡಿದ್ರಾಗ ಏನೂ ಆಗ್ತಿಲ್ಲ. ಮತ್ತು ಅದ್ರಾಗ ಎಲ್ಲರೂ ಕೈ ಕಟ್ಟಾಗಿ ಬಿಟ್ಟಿದೆ, ರೂಲ್ಸ್ ಮಾಡಿದ್ದಾರೆ. ಆ ರೂಲ್ಸ್ ಬಿಟ್ಟು ಯಾರಿಗೂ ಏನೂ ಮಾಡ್ಲಿಕ್ಕಾಗಲ್ಲ. DC ಅವ್ರಿಗೂ ಏನು ಮಾಡ್ಲಿಕ್ಕಾಗಲ್ಲ, ನನಗೂ ಏನು ಮಾಡ್ಲಿಕ್ಕಾಗಲ್ಲ, ಯಾರಿಗೂ BLO ಏನು ಮಾಡ್ಲಿಕ್ಕಾಗಲ್ಲ. ಸೊ ಸರಿಯಾಗಿ ನಡೀತಾ ಇದೆ, ಅದನ್ನು ಮಾಡಬೇಕು. ವಯನಾಡಲ್ಲಿ ಭೂಕುಸಿತ ಆಗಿದೆ, ಅದೇ ಮಾದರಿಯಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲೂ ಆತಂಕ ಇದೆ. ಮಳೆ ಏಕಾಏಕಿ ಬಂದಿದ್ರಿಂದ ಎಲ್ಲ ನಮ್ಮಲ್ಲಿ ಆಗುಂಬೆ, ಶಿರಾಡಿ, ಚಾರ್ಮುಡಿ ಘಾಟ್ನಲ್ಲಿ ಆತಂಕ. ಅದು 3 ಇರೋದು. ನಿನ್ನೆಲ್ಲೂ ಚಾರ್ಮುಡಿಯಲ್ಲಿ ಒಂದು ಕಡೆ ಏನೋ ಆಗಿದೆ. ಅದು ಲಾಸ್ಟ್ ಟೈಮು ಆಗ್ತಿತ್ತು. ಅದು ಸ್ಮಾಲ್ ಅದು ಕ್ವಶನ್, ಹಂಗೇನು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಯಾಕಂದ್ರೆ ಮಳೆ ಹೆಚ್ಚಾಗೋದ್ರಿಂದ ಕೆಲಸಗಳು ನಡೀತಾ ಇದಾವೆ ಸರ್.
ಗುಡ್ಡಗಾಡು ಪ್ರದೇಶಗಳಲ್ಲಿ ಇಲ್ಲ ಅದು ನಮ್ಮವ್ರು ನ್ಯಾಷನಲ್ ಇದಾರೆ ಮಾಡ್ತಾರೆ ಅವ್ರು ಮಾಡ್ತಾರೆ, ನಮ್ಮಿಂದಿಲ್ಲ ಅವ್ರು ಮಾಡ್ತಾರೆ. ಬೆಳಗಾವಿಯಲ್ಲಿ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ, ಅಲ್ಲಿ ಕೂಡ ಪ್ರವಾಹದ ಪರಿಸ್ಥಿತಿಗಳಿದೆ. ಅದಾಗಿದೆ ಸ್ವಲ್ಪ ಖಾನಾಪುರ ಭಾಗದಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಚಿವರಿಲ್ಲ ಅನ್ನೋದು ಸರಿ, ಮಳೆ ಅಡ್ರೆಸ್ ಸಚಿವರಿಲ್ಲ, ಎಜುಕೇಶನ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಏನ್ ಮಾಡ್ಲಿಕ್ಕಾಗಲ್ಲ, ತಡಿಬೇಕಲ್ಲ, ಆಗೋರು ತಡಿಲೇಬೇಕು, ಏನ್ ಮಾಡ್ಲಿಕ್ಕಾಗಲ್ಲ. ಈಗ ವರಿಷ್ಠರು ಎಲ್ಲ ಕೂಡ ಮೀಟಿಂಗ್ ಮಾಡಬೇಕು. ಒಂದು ತಿಂಗಳು ಆಯ್ತಲ್ಲ ಸರ್, 1.5 ತಿಂಗಳು ಆಗ್ತಾ ಬಂತ. ಒಂದು ತಿಂಗಳ ಯಾವಾಗ ಆಗುತ್ತೆ ಅಂತ ಕ್ಲಾರಿಟಿನೇ ಇಲ್ವಲ್ಲ ಸರ್. ಅಧಿವೇಶನ ಕೂಡ ಮುಂದಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ. SIR ಮಾಡ್ತಾರೆ, ಆಗಸ್ಟ್ನಲ್ಲೇ ಆಗ್ಬೋದು. ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರ ದುರಾಡಾಡತ್ತೆ ಹಂಗೇನಿಲ್ಲ, ಏನು ಸ್ವಲ್ಪ ಮಟ್ಟಿಗೆ ಅಳಗಾಡ್ತದೆ, ಏನಾಗಲ್ಲ, 1-2 ಸಲ ಅಳಗಾಡ್ತದೆ. ಒಂದು ವಿಡಿಯೋ ಅದಕ್ಕೆ ಮಾಡ್ತಿಲ್ವ ಸರ್, 2-3 ಸಲ ಅಳಗಾಡ್ದ ಏನ್ ಮಾಡ್ಲಿಕ್ಕಾಗಲ್ಲ. 2-3 ಸಲ ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂರ್ಬೇಕಲ್ಲ. ವಿಜಯೇಂದ್ರ ಹೇಳ್ತಾರೆ, ಕೈ ಹಾಕಿದ ವಿಸ್ತರಣೆಗೆ 3ನೇ CM ಬರ್ತಾರೆ, ಅದಕ್ಕೆ ಆತಂಕದಲ್ಲಿದ್ದಾರೆ ಅಂತ. ಇಲ್ಲ, ಏನಾಗಲ್ಲ, ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಅಂಥದ್ದೇನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದಿಲ್ಲ, ಆಗಿಲ್ಲ ಅವರೆಲ್ಲ ಆಗಿದೆ. ಅವ್ರ ಸರ್ಕಾರ ಇದ್ದಲ್ಲಿ ಶಾಸಕರ ಆಗ್ರಹ ಇದೆ ಸರ್, ಹೊಸಬರಿಗೆ ಕೊಡಬೇಕು, ಹೋದ್ ಸಾರಿ ಆದವರಿಗೆ ಕೊಡಬಾರ್ದು ಅನ್ನೋ. ಅದು ಹೈಕಮಾಂಡ್ ಅವರು, CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇರ್ತಾರೆ, ಅವ್ರು ಮಾಡ್ತಾರೆ. ಅದು ಯಾರು ಕೊಡ್ಬೇಕು, ಯಾರು ಕೊಡ್ಬೇಕು ಅಂತ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನೀವು ಸಿದ್ದರಾಮಯ್ಯ ಜೊತೆಗಿದ್ರು ಸಹ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರ ಜೊತೆಗಿದ್ರು, ನೀವು ಮಾತಾಡ್ತಿಲ್ಲ, ಅವರು ಮಾತಾಡ್ತಿಲ್ಲ, ಜಾಸ್ತಿ ಮಾತಾಡಲಿಲ್ಲ. ಇದೀಗಲ್ಲ, ಹಳೇದೆಲ್ಲ ತೆಗೆದು ನೋಡ್ರೆ ಹಂಗದಾವ. ದೂರ ಆದ್ರ 10 ವರ್ಷದ ತೆಗೆದು ನೋಡ್ರೆ ಹಂಗದಾವೆಲ್ಲ. ಇದಕ್ಕೆಲ್ಲ ಈಗಾಗಲೇ 1-2 ಸಲ ನೀವು ತೋರಿಸ್ಯಾರಿ, ಇದನ್ನ ಸ್ಟೋರಿ ಮಾಡಿದ್ರಿ ಈಗಾಗಲೇ. ವೈರಲ್ ಬಹಳ ಆಗ್ತಾ ಇದೆ ಸರ್. ನಿನ್ನಿದು 10 ವರ್ಷದಿಂದ ನೋಡು ಸೇಮ್ ಇದೆ, ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಮುಂದೆ ಹಂಗೆ ಇರ್ತೈತೆ ಅದು. ಆದ್ರೆ ಬಹಿರಂಗ ವೇದಿಕೆ ಹೇಳೋದು ಮಾತಾಡಲ್ಲ. ಯಾವ್ದ್ರೆ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಯಾರು ಸೀನಿಯರ್ ಬಂದ್ರೆ ಅವಾಗ ಎದ್ದು ಎಲ್ಲಿ ಹೋಗೋದ್ ಮೊದಲು ದೂರ ಕೂತಿದ್ವಿ ನಾವು. ದೂರ ಆಗ್ಯಾರ ಇಲ್ಲ ಇಲ್ಲ, ನಾವು ಮೊದಲೇ ದೂರ ಕೂತಿರ್ತೀವಿ. ಮತ್ತೆ ಸೀನಿಯರ್ ಯಾರೋ ಬಂದ್ರೆ ಹೇಳ್ಬೇಕಲ್ಲ, ಅಡ್ವಾನ್ಸ್ ಪ್ರಿಕಾಷನ್ ತೊಗೊಂಡು ದೂರ ಕೊಂಡೋದು ಬೆಸ್ಟ್. ಅಲ್ಲ ಸರ್, ಬಹಿರಂಗವಾಗಿ ಮಾತನಾಡಲ್ಲ. ಎಲ್ಲ ಮಾತಾಡೋದು ಕಡಿಮೆ. ಮೊದಲರ 10 ವರ್ಷದಿಂದ ಹಂಗೆ ಇದೆ, ಈಗೂ ಹಂಗೆ ಇರ್ತದೆ. ಬಾಂಧವ್ಯ ಹಂಗೆ ಇದೆಯಾ ಸರ್? ಜೊತೆ ಕುಂತಾರತ್ತೇನ ಅವ್ರು ಓಡ್ಯಾಗ ನಾವು ಓಡ್ಯಾಗ ಮಾತಾಡ್ಲಿಕ್ಕೆ ಆಗೋಲ್ಲ ಅದು. ಓಕೆ, ಹೇಳು ಮತ್ತೆ. ಬೆಳಗಾವಿಯಿಂದ ಎಷ್ಟು ಮಂತ್ರಿಗಳು ಕೇಳ್ತಾ ಇದ್ದಾರೆ? ಹೇಳೋದೇನಗ ಅವ್ರಿಗೆ ನಮ್ಮ ಮಿನಿಮಮ್ 1 ಬೇಕೇ ಬೇಕಲ್ಲ. ಮಿನಿಮಮ್ 1 ಕೊಡ್ಲೇಬೇಕು, ಯಾಕೆ ದೊಡ್ಡ ಜಿಲ್ಲೆ ಇದ್ದಾರೆ. 3-4 ಹಿಂದೆ ಅದು ಅವಾಗಿತ್ತು, ಅವಾಗ ಕೊಡ್ತಾ ಇದ್ರು. ಅವಾಗ ಲಿಮಿಟೆಡ್ ಹಾಕಿಲ್ರಿ, 60 ಮಂದಿ ಮಂತ್ರಿ ಹಾಕಿದ್ರು. ಅವಾಗಿನ ಪರಿಸ್ಥಿತಿ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು. ಅವ್ರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಆವಾಗ 60 ಜನ ಮಾಡಿದ್ರು SF ಕೃಷ್ಣ ಅವರಿದ್ದಾಗ. ಈಗ ಅದು ಪರಿಸ್ಥಿತಿ ಇಲ್ಲ. 34ರಾಗ ಏನಿದ್ರು ಹೊಂದಾಣಿಕೆ ಆಗಬೇಕು. ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಕಷ್ಟದ ಕೆಲಸ ಅದು. ಒಂದಂತಿ ಕೊಡ್ಲೇಬೇಕು, ಕೊಡ್ತಾರೆ. ಆಷಾಢದ ಒಳಗಾಗುತ್ತೆ ಸರ್, ಆಷಾಢ ಮುಗಿಯುತ್ತೆ ಸರ್. ಮಂತ್ರಿ ತೊಗೊಳಕ್ಕದ್ದು ಯಾರು ನೋಡೋಲ್ಲ. ಅಮಾಸೆ ಆಶಯ ನೋಡೋಲ್ಲ. ಬಿಡೋದಾರೆ ಅದೆಲ್ಲ ಬರ್ತದೆ, ತಗೊಳ್ದಾರೆ ಅದೇನು ಎಲ್ಲ ಯಾವುದು. ನೀವೇ ಕೇಳ್ಬೇಕು, ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನಾಳೆ ಇದೆಲ್ಲ ಡಿವಿಷನ್ ಮೀಟಿಂಗ್ ಇದೆ ನಾಳೆ. ಸರ್, ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಬದಲಾವಣೆ, ಪ್ರಚಾರ ಸಮಿತಿಗೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ಯಾರು ಸಮರ್ಥವಾಗಿರ್ತಾರೆ ಅಂತವ್ರನ್ನ ತೋರಿಸ್ಬೇಕು. ನಮ್ದು ಡಿಮಾಂಡ್ ಅದೇ. ನಾವು ಹಂಗೆ ಹೇಳಿದ್ರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ. ನಿನ್ನೆ ಕೂಡ ಅಧ್ಯಕ್ಷ ಅದನ್ನೇ ಹೇಳಿದ್ದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸುಮ್ಮನೆ ಲಿಸ್ಟ್ ಹಚ್ಚೋದು ಬೇಡ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡಬೇಕು. ಮೊನ್ನೆ ಹೇಳಿದ್ರಲ್ಲ, ಅವ್ರ ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು, ನಮಗೆ ಅರ್ಜಿ ಕೊಡೋದಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೀವು ಹುಡುಕಿ ಈಗ ಆಗ್ತಿಲ್ಲ. ಈ ಫುಲ್ ಟೈಮ್ ಕೊಟ್ಟಿದಾರಲ್ಲ ಈ ಹೊಸ ಅಧ್ಯಕ್ಷರು, ಇವ್ರು ಬೇರೆ ಇಲ್ಲ ಅಲ್ಲ, ಅಧಿಕಾರ ಕಡೆ ಬರೋಲ್ಲ. ಇವರು ಫುಲ್ ಪಾರ್ಟಿ ಕಡೆನೇ ಇರ್ತಾರಲ್ಲ ಗಮನ. ನೀವು ಕೈ ಜೋಡಿಸ್ತೀರಿ ಅಂತ ಇದು ಆಲ್ರೆಡಿ ಜೋಡಿಸ್ಯಾರಲ್ಲ, ಮತ್ತೇನು ಜೋಡಿಸಿದ್ರೆ.
ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರ ಸ್ಥಾನಕ್ಕೆ ಇಲ್ಲ ಕೊಟ್ರಾಯ್ತು ಕೊಡ್ದಿಕಾಯ್ತು ನಾವು ಹೇಳೇ ನಾವು ಮಾಡ್ತೀವಿ. ಏನು ಅಧಿಕಾರ ಬೇಕಂತ ಏನು ನಮಗೇನಿಲ್ಲ ರೀ, ಕೆಲಸ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ, ಕೆಲಸ ಮಾಡ್ತೀವಿ. ಜನಗಣತಿ ವರದಿನ ಇದಕ್ಕೆ ಅಧಿವೇಶನ ತನ್ನಿ ಅಂತ ಹೇಳಿದ್ರು ಈಗ ಸುನೀಲ್ ಕುಮಾರ್ ಆಗ್ರಹ ಮಾಡಿದ್ದಾರೆ. ಯಾವ್ದ್ರೆ ಜನಗಣತಿ ತರಲೇಬೇಕು ಸರ್ಕಾರಿ ಡ್ಯೂಟಿ. ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು, 11 ವರ್ಷ ಲ್ಯಾಬ್ಸ್ ಆಯಿತು, ಅದು ಹೋಯ್ತಿರತ್ತದ್ರು 30 ಕಳೆದು ಕೊಡ್ತು. ಈಗ ಕೊಟ್ಟೆಷ್ಟು 1 ತಿಂಗಳೇನೋ ಆಯ್ತು ರೀ, ಅಷ್ಟು ಜಸ್ಟ್ 10 ವರ್ಷ ಬೇಕಾದ್ರೆ ಲ್ಯಾಬ್ಸ್ ಆಗಲಿಕ್ಕೆ ಸಮೀಕ್ಷೆ ಮಾಡೋದು. ಸಿದ್ದರಾಮಯ್ಯ ಸ್ವೀಕಾರ ಮಾಡಿ 2 ವರ್ಷ ಸುಮ್ಮನೆ ಈಗ ಹೊಸದಾಗಿ ಬಂದಿರೋ ಮುಖ್ಯಮಂತ್ರಿಗಳು ಅವ್ರು ಮಾಡ್ತಾರಂತ ವಿಶ್ವಾಸ ಇದೆ ಸರ್ ನಿಮಗೆ? ಇಲ್ಲ, ಅದರಿಂದ ಯಾರಿಗೂ ತೊಂದರೆ ಏನಿಲ್ಲ, ತೊಂದರೆ ಏನಿದೆ ಅದರಲ್ಲಿ? ಡಿಸಿಎಂ ಇದ್ದಾಗ ಇನ್ನೊಂದು ಕಡೆಗೆ ಹಿಂದಿನ ಜನಗಣತಿ ಸರಿ ಇಲ್ಲ ಹಿಂದಿನ ಮಾಡಿಲ್ಲ ಅವ್ರು ಇದನ್ನೇ ಹೇಳೋದು, ಅದು 11 ವರ್ಷ ಆಗಿದೆ ಹೊಸದು ಮಾಡಂತ ಹೇಳಿದ್ರು ಅವರು, CM ಅವರು. ಹೊಸದಾಗಿದೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕ್ಸ್ಪರ್ಟ್ ಮಾಡ್ತಾರೆ. ಅದರಲ್ಲಿ ಏನು ಬೇರೆ ಯಾರಿಗೆ ಆತಂಕ ಪಡುವಂಥದ್ದು ಏನಿಲ್ಲ, ಅದರಲ್ಲಿ ಏನಿದೆ. ಸೆಂಟ್ರಲ್ ಬಂದ್ಬಿಡುತ್ತಲ್ಲ ಬರಲಿ, ಬಂದರೆ ನಮ್ಮದು ಇರಬಾರ್ದಂತೆ ಹಾಕಿದೆ ಪ್ಯಾರಲಲ್. ಅನುಷ್ಠಾನ ಯಾವ್ದಾಗುತ್ತೆ ಅಂತ ಇದು ಸುಮ್ಮನೆ ಇರಲಿ, ಕಂಪೇರಿಟಿವ್ ಮಾಡ್ಲಿಕ್ಕೆ ಒಳ್ಳೇದಲ್ಲ. ನಮ್ಮ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಕಂಪೇರಿಟಿವ್ ಮಾಡೋಕ್ಕೆ ಅಂತಂದರೆ ಎರಡಿದ್ರೆ ಒಳ್ಳೇದು. ಅವ್ರು ಒಂದ್ಸಲ ತಪ್ಪಿರ್ಬೋದು, ನಾವು ತಪ್ಪಿರ್ಬೋದು. ನೋಡ್ಕೊಳ್ಳಿಕ್ಕೆ ಇನ್ನೊಂದು ಪರ್ಯಾಯ ನಮ್ಮ ಕೈಯಲ್ಲಿ ಇರ್ತದೆ ಅಂತ. ಮೊನ್ನೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ವಿ ಸರ್. ಉಪಚುನಾವಣೆ ಏನಾದ್ರು ನೇತೃತ್ವ ವಹಿಸ್ಕೊಳ್ತೀರಾ ಸರ್? ಇಲ್ಲ, ಆ ಭೇಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಚುನಾವಣೆ ಎಲ್ಲಿದ್ದಲ್ಲಿ ಮಾಡಲೇಬೇಕಲ್ಲ ಹೋಗಿ. ಉಸ್ತುವಾರಿ ಬೇರೆ ಕೊಟ್ಟಿದ್ದಾರೆ ಮತ್ತೆ ಹಿರಿಯೂರು ಬೇರೆ ಇದೆ. ಉಸ್ತುವಾರಿ ಅಂತ ಎಲ್ಲಿ ಕೊಟ್ಟಿಲ್ಲ, ಉಸ್ತುವಾರಿ ಎಲ್ಲಿ ಕೊಟ್ಟಿಲ್ಲ ನನಗೆ. ನಾವೇ ಪಕ್ಷದ ಪರ ಹೋಗಿ ನಾವೇ ಕೆಲಸ ಮಾಡ್ತೀವಿ ಅಷ್ಟೇ. ಸರ್ ಹಿರಿಯೂರಲ್ಲಿ ಸರಿ ತಗೋತೀರಾ ಇಲ್ಲ ಧಾರವಾಡ ಅಂತ ನೋಡೋದು, ಇನ್ನೂ ಅದಿನ್ನೂ ತೀರ್ಮಾನವಾಗಿಲ್ಲ. ಚುನಾವಣೆ ಘೋಷಣೆ ಆಗಲಿ, ಚುನಾವಣೆ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡೋದು. ಭಯ ಸ್ಟಾರ್ಟ್ ಆಗಿದೆ ಅಂತ ಸರ್. ನೀವು ಹೋಗ್ತಿದ್ದೀರಾ? ಏನಿಲ್ಲ, ಹಂಗೆ ಭಯ ಏನಿಲ್ಲ. ಚುನಾವಣೆ ಅದೇನು ಭಯ ಪಡುವಂಥದ್ದು ಏನಿದೆ? ಗೆಲುವು ಸೋಲು ಇದ್ದಿದೆ, ಅದಕ್ಕೇನು ಯಾರಿಗೆ ಭಯ ಪಡಬೇಕಾಗಿಲ್ಲ. ತಮ್ಮನ್ನ ಟಾರ್ಗೆಟ್ ಮಾಡಲಾಯಿತು. ಯಾವ್ದ್ರೆ ಧಾರವಾಡ ಬರ್ತಾರೆ, ಎಲೆಕ್ಷನ್ ಜವಾಬ್ದಾರಿ ಹೊತ್ತು ಮಾಡ್ತಾರೆ, ಗೆಲ್ಲಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲ, ಇನ್ನು ಅದು ಚರ್ಚೆ ವಿಷಯ ಅಷ್ಟಲ್ಲ. ಇನ್ನು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ, ಆದಾಗ ನೋಡೋದು. ಅದು ಬಂದಾಗ ಅದ್ರ ಬಗ್ಗೆ ಪಾರ್ಟಿ ಪರವಾಗಿ ಮಾಡ್ತೀವಿ ಖಂಡಿತವಾಗಿ.